ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಕವಿತಾಳ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ಕಲ್ಮಠದ ಶ್ರೀ ಅಭಿನವ ಸಿದ್ದಲಿಂಗ ಸ್ವಾಮಿಗಳು ಹಾಗೂ ಚರ್ಚ್ನ ಫಾದರ್ ಇವರ ನೇತೃತ್ವದಲ್ಲಿ ಕವಿತಾಳ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಕವಿತಾಳ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಸಾವಿರಾರು ಜನರು ಸೇರಿ ಕವಿತಾಳ ಪಟ್ಟಣವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ಸರ್ಕಲ್ನಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಘೋಷಣೆಗಳನ್ನು ಕೂಗುತ್ತಾ ಅನ್ವರಿ ಕ್ರಾಸ್ನಲ್ಲಿ ಸಿರಿವಾರ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮುಂದಿನ ದಿನಮಾನಗಳಲ್ಲಿ ಕವಿತಾಳವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕವಿತಾಳ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿಯೊಂದು ಹಳ್ಳಿ ಹೋಗಿ ಜಾಗೃತಿ ಮೂಡಿಸಿ 10,000 ಜನಸಂಖ್ಯೆ ಸೇರಿಸಿ ಉಗ್ರವಾದ ಹೋರಾಟ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ನಮ್ಮ ಮನೆ ಸ್ಪಂದಿಸಲಿಲ್ಲ ಅಂದ್ರೆ ಆದಷ್ಟು ತಹಶೀಲ್ದಾರರು ಈ ನಮ್ಮ ಏನು ಹೋರಾಟವನ್ನು ಆ ಮನವರಿಕೆ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕಂತೇಳಿ ಎಲ್ಲ ಗ್ರಾಮಸ್ಥರ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಇವತ್ತು ಏನು ಈ ಹೋರಾಟ ಮಾಡ್ತಾ ಇದ್ದೀರಾ, ಕವಿತಾಳ ಒಂದು ಸಪರೇಟ್ ತಾಲೂಕು ಆಗ್ಬೇಕಂತೇಳಿ, ಸೊ ಇದ್ರ ಬಗ್ಗೆ ಈ ಗಂಭೀರತೆಯ ಬಗ್ಗೆ ಮತ್ತು ಇಲ್ಲಿ ಸೇರಿರುವ ಜನರ ಬಗ್ಗೆ ಪತ್ರದ ಮುಖಾಂತರ ಹಾಗೂ ಮೌಖಿಕವಾಗಿ ನಮ್ಮ ಮೇಲಧಿಕಾರಿಗಳಾದಂಥ ಎಸ್ ಸಿ ಮತ್ತು ಡಿ ಸಿ ಸರ್ಗೇನನ್ನು ಅದ್ರ ಜೊತೆಗೆ ನೀವೇನು ಇವತ್ತು ಪತ್ರ ಬರೆದಿದ್ದೀರಾ, ಸೊ ಇದನ್ನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಾಗಿ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅಂತಕ್ಕಂಥದ್ದು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಇಡೀ ಸುತ್ತ ಎಲ್ಲ ಹಳ್ಳಿ ಜನಸಂಖ್ಯೆಯನ್ನು ಕೂಡಿಸಿ ನಾವು ಇವತ್ತು ಟೆಂಟ್ ಕೆತ್ತಲೇಬೇಡ ಅಂತ ಇಷ್ಟಪಡ್ತೀವಿ. ಯಾಕಂದ್ರೆ ಎಲ್ಲ ಇಟ್ಟುಕೊಂಡು ಇಚ್ಛಾಶಕ್ತಿಗೋಸ್ಕರ ತಮ್ಮ ಹತ್ತಿರದ ಕೇಂದ್ರಗಳನ್ನು ತಾಲೂಕುಗಳನ್ನಾಗಿ ಮಾರ್ಪಾಡು ಮಾಡ್ಯಾರ. ಈ ಕವಿತಾಳದ ಜನರಿಗೆ ಸಂಪೂರ್ಣ ಅನ್ಯಾಯ ಎಸಗ್ಯಾರ. ಇದು ಎಲ್ಲರಿಗೂ ತಿಳಿದಿರಬೇಕು. ಯಾರು ನಾವು ಒತ್ತಾಯಕ್ಕ ಎಲ್ಲ ಸೌಲಭ್ಯಗಳು ಸಹ ಸಿಗುತ್ತವೆ, ಮತ್ತೆ ಜನರ ಜೀವನ ಕೂಡ ಏನಾಗ್ತದೆ, ಸುಗಮವಾಗ್ತದೆ, ಅಭಿವೃದ್ಧಿ ಹೊಂದುತ್ತದೆ ಎನ್ನುವಂತ ಒಂದು ಕಾರಣಕ್ಕಾಗಿ ಹಾಗೂ ಸುತ್ತಮುತ್ತಲಿರುವಂತಹ ಎಲ್ಲ ಹಳ್ಳಿಗಳ ಜನರಿಗೂ ಸಹ ನಾಗರಿಕರಿಗೂ ಸಹ ಅನುವು ಆಗ್ತದೆ ಅಂತೇಳಿ ನಾವು ಇಂದು ಹೋರಾಟ ಮಾಡ್ತಾ ಇರಬೇಕಾದ್ರೆ ಎಲ್ಲ ವಿಷಯವನ್ನ ಸರ್ಕಾರಕ್ಕೆ ಮನಮುಟ್ಟುವಂಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಹಕ್ಕೊತ್ತಾಯಗಳನ್ನ ಈಡೇರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ